ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಮಧ್ಯೆ ಉತ್ತರ ಪ್ರದೇಶದ ಅಯೋಧ್ಯೆಗೂ ಕರ್ನಾಟಕಕ್ಕೂ ಇರುವಂತಹ ಸಂಬಂಧಗಳ ಬಗ್ಗೆ ಒಂದೊಂದೇ ಡೀಟೇಲ್ಗಳು ಲಭ್ಯ ಆಗ್ತಾ ಇದೆ. ಅದು ಇವತ್ತು ನಿನ್ನೆಯ ಸಂಬಂಧ ಅಲ್ಲ, ಹಿಂದೆ ರಾಮಾಯಣದಿಂದಲೂ ಕೂಡ ಆ ಸಂಬಂಧ ಇದೆ. ವನವಾಸದ ಸಮಯದಲ್ಲಿ ಕರ್ನಾಟಕಕ್ಕೆ ರಾಮ ಬಂದಿದ್ದ ಅನ್ನೋದಕ್ಕೆ ಕುರುಹುಗಳಿದ್ದಾವೆ. ಕರ್ನಾಟಕದ ಹಲವು ಭಾಗಗಳಿಗೆ ಶ್ರೀರಾಮ ಭೇಟಿ ನೀಡಿದ್ದ, ತನ್ನ ವನವಾಸದ ಅವಧಿಯನ್ನ ಕಳೆದಿದ್ದ. ಅದೇ ಸಂದರ್ಭದಲ್ಲಿ ಸೀತೆಯನ್ನ ಹುಡುಕಾಡಿಕೊಂಡು ಕರ್ನಾಟಕದಲ್ಲಿ ಓಡಾಡಿದ್ದ. ಕರ್ನಾಟಕದಿಂದಲೇ ಆತನಿಗೆ ಸಹಾಯವೂ ಕೂಡ ಸಿಕ್ಕಿದ್ದು. ಆ ರಾವಣನನ್ನ ಎದುರಿಸೋದಕ್ಕೆ, ಯುದ್ಧ ಮಾಡೋದಕ್ಕೆ ರಾಮನಿಗೆ ಸಿಗಬೇಕಾದಂಥ ಸಹಾಯ ಕರ್ನಾಟಕದಿಂದಲೇ ಸಿಕ್ಕಿದ್ದು. ಅದು ಕಿಷ್ಕಿಂಧೆಯಿಂದ. ಆ ಮೂಲಕ ಇವತ್ತಿಗೂ ಕೂಡ ಅದು ಕಂಟಿನ್ಯೂ ಆಗಿದೆ. ಉತ್ತರ ಪ್ರದೇಶಕ್ಕೂ ಕರ್ನಾಟಕಕ್ಕೂ ಬಹಳ ಹತ್ತಿರದ ಸಂಬಂಧ ರಾಮಾಯಣ ಬೆಸೀತಾ ಇದೆ. ಈಗಾಗಲೇ ಒಂದಿಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿದ್ದಾವೆ. ಅದು ಶಿಲೆಯೂ ನಮ್ಮದೇ, ಶಿಲ್ಪಿಯೂ ನಮ್ಮವರೇ, ಬಾಲರಾಮನ ಮೂರ್ತಿಗೆ ಸಂಬಂಧಿಸಿದಂತೆ. ಉಳಿದಂತೆ ರಾಮ ಮಂದಿರ ನಿರ್ಮಾಣ ಚಟುವಟಿಕೆಗಳಲ್ಲೂ ಕೂಡ ಕರ್ನಾಟಕದ ಪಾಲಿದೆ, ಕನ್ನಡಿಗರ ಪಾಲಿದೆ. ಅಲ್ಲಿ ಆಗಿರುವಂಥ ನಿರ್ಮಾಣ ಕಾಮಗಾರಿಗಳಿರಬಹುದು, ದೇವಸ್ಥಾನದ ಒಳಾಂಗಣ ವಿನ್ಯಾಸ, ಅಲ್ಲಿ ಇರುವಂಥ ಕೆತ್ತನೆ ಕೆಲಸಗಳು, ಅಲ್ಲಿ ಶಿಲ್ಪಿಗಳು ಕರ್ನಾಟಕದವರಿದ್ದಾರೆ. ಇನ್ನು ಮಂದಿರದ ಅಡಿಪಾಯಕ್ಕೆ ಹಾಕಲಾಗಿರುವಂಥ ಕಲ್ಲುಗಳು ಕೂಡ ಅದು ಕೂಡ ಕರ್ನಾಟಕದ್ದೇ ಅನ್ನೋದು ವಿಶೇಷ. ಇನ್ನು ಇಡೀ ಮಂದಿರದ ಲೈಟಿಂಗ್ ಕಾಂಟ್ರಾಕ್ಟ್ ಸಿಕ್ಕಿದ್ದು ಕೂಡ ಕರ್ನಾಟಕದವರಿಗೇನೆ. ಸೊ ಅಲ್ಲಿಗೆ ಹಿಂದಿನಿಂದಲೂ ಕೂಡ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಅಥವಾ ರಾಮಾಯಣ ಅಥವಾ ರಾಮನಿಗೂ ಕರ್ನಾಟಕಕ್ಕೂ ಸಂಬಂಧ ಇದೆ. ಅದು ಕಂಟಿನ್ಯೂ ಆಗಿದೆ. ಅಯೋಧ್ಯೆಯ ರಾಮನ ದೇವಾಲಯಕ್ಕೆ ದಕ್ಷಿಣದ ಹನುಮನ ರಾಜ್ಯದಿಂದ ಕಲ್ಲನ್ನು ಕೊಂಡೊಯ್ಯಲಾಗಿದೆ. ದೇವಾಲಯಕ್ಕೆ ಬಳಸಲಾಗಿರುವಂಥ ಅಡಿಗಲ್ಲು ಕರ್ನಾಟಕದ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರದ ಕಲ್ಲುಗಳು. ಕರ್ನಾಟಕದ ಕಲ್ಲುಗಳನ್ನು ಅಯೋಧ್ಯೆಗೆ ತಲುಪಿಸೋ ಕೆಲಸ ಮಾಡಿದ ಕಾಂಟ್ರಾಕ್ಟರ್ ಮುನಿರಾಜು ಜೊತೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಮಾತನಾಡಿದ್ದಾರೆ. ನೋಡೋಣ. ಅಯೋಧ್ಯೆಯ ರಾಮಲಲ್ಲ ದೇವಸ್ಥಾನದ ಪ್ರತಿಯೊಂದು ಭಾಗದಲ್ಲೂ ನಾವು ಕರ್ನಾಟಕದ ಬಗ್ಗೆ ಹೇಳ್ತಾ ಹೋಗ್ಬೋದು, ಕನ್ನಡದ ಬಗ್ಗೆ ತಿಳ್ಕೊಬೋದು. ಯಾಕಂತಂದ್ರೆ ಶುರುವಿನಿಂದ ಇದ್ದು ವಿಗ್ರಹದ ಮೂಲಕವೇ ಕರ್ನಾಟಕ ಆರಂಭ ಆಗುತ್ತೆ. ಅಂದ್ರೆ ಒಂದು ಕಡೆ ಉತ್ತರದಲ್ಲಿ ರಾಮ, ದಕ್ಷಿಣದಲ್ಲಿ ಆಂಜನೇಯ ಅನ್ನೋದೇನಿದೆ, ಆ ಕರ್ನಾಟಕದ ಲಿಂಕ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತಂದ್ರೆ ಪ್ರತಿ ಅಂಶದಲ್ಲೂ ಕೂಡ ವಿಗ್ರಹ ಒಂದ್ ಕಡೆ ಆಗುತ್ತೆ, ಲೈಟಿಂಗ್ ನಮ್ದೆ, ಜೊತೆಗೆ ರಾಮನ ದೇವಸ್ಥಾನ ಏನೀಗ ನಿರ್ಮಾಣ ಆಗಿದೆ, ದೇವಸ್ಥಾನದ ಸಂಪೂರ್ಣ ಫೌಂಡೇಶನ್ ಇರ್ಬೋದು, ಅದಕ್ಕೆ ಬೆಳಕೆ ಆಗಿರುವಂತಹ ಕಲ್ಲು ಅದು ಕರ್ನಾಟಕದಲ್ಲೂ, ಅದರಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಹಾಗೂ ದೇವನಹಳ್ಳಿ ಭಾಗದಿಂದ ತಂದಿರುವಂಥದ್ದು. ಇನ್ನು ಈ ಒಂದು ಕಲ್ಲನ್ನು ಸಪ್ಲೈ ಮಾಡಿರುವಂತಹ ಟೀಮ್ ನಮ್ಮ ಜೊತೆ ಇದೆ, ಅವರನ್ನು ನಾವು ಮಾತಾಡ್ಸ್ತಾ ಹೋಗೋಣ. ಮೊದಲನೇದಾಗಿ ಮುನಿರಾಜ್ ಅವರು ಇದರಲ್ಲಿ VHP ಕೂಡ ಸಕ್ರಿಯವಾಗಿ ಕಾರ್ಯಕರ್ತರಾಗಿರುವಂಥದ್ದು, ಜೊತೆಗೆ VHP ಕೆಲಸನೂ ಕೂಡ ಮಾಡ್ತಾ ಇರುವಂಥದ್ದು. ಇವರು ಮೂಲಕ ಕರ್ನಾಟಕದಿಂದ ಇಲ್ಲಿಗೆ ಕಲ್ಲು ಬಂದಿರುವಂಥದ್ದು. ಇಡೀ ದೇವಸ್ಥಾನದ ಫೌಂಡೇಶನ್ ಏನಿದೆ ಅದರ ಸಂಪೂರ್ಣ ಕಲ್ಲನ್ನು ಇಲ್ಲಿಗೆ ತಲುಪಿಸುವಂಥ ಕೆಲಸ ಮಾಡಿ ಅರ್ಥ ಮಾಡಿ. ಸರ್, ಈ ಕಲ್ಲು ಸಪ್ಲೈ ಮಾಡುವಂತಹದ್ದು ಯಾವ ರೀತಿ ನಿಮಗೆ ಲಿಂಕ್ ಆಗಿದೆ ಸರ್? ನಮ್ಜಿ ಅವ್ರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದಾಗ ನಾವು ಅವ್ರನ್ನ ಬೆಂಗಳೂರಿಗೆ ಬರಮಾಡ್ಕೊಂಡು ಒಂದು ಸನ್ಮಾನ ಮಾಡೋಣ, ಒಂದು ಹೋಮ ಮಾಡಿ ಅವ್ರನ್ನ ರಾಮ ಮಂದಿರಕ್ಕೆ ಇಡೀ ದೇಶ ನೋಡುವಂಥ ಒಂದು ಕೆಲಸ ಮಾಡೋದಕ್ಕೆ ನಿಯೋಜನೆಗೊಂಡಾಗ ಅವ್ರಿಗೊಂದು ಹೋಮ ಮಾಡಿ ಕಳ್ಸೋಣ ಅಂತ ನಮ್ಮ ದೇವಸ್ಥಾನಕ್ಕೆ ಕರೆದ್ವಿ. ನಮ್ಮ ದೇವಸ್ಥಾನದಲ್ಲಿ ನಾವೊಂದು ಹನುಮಂತನ ವಿಗ್ರಹ 63 ಅಡಿ ಏಕಶಿಲೆ ಬೃಹತ್ ರೂಪಿ ರಾಮ ಲಕ್ಷ್ಮಣ ಭುಜದ ಮೇಲೆ ಹನುಮಂತ ಹತ್ತಿರುವಂಥ ಒಂದು ವಿಗ್ರಹ ಮಾಡ್ತಿದ್ದೀವಿ. ಈ ದೇಶದಲ್ಲೇ ಏಕಶಿಲೆ ಅದು ಅದರದ್ದು ಒಂದು ಫೌಂಡೇಶನ್ ನಾವು 20 ಅಡಿ ಆಳದಿಂದ ನಾವು ಹಳೆಯ ಕಾಲದಲ್ಲಿ ಹೇಗೆ ದೇವಸ್ಥಾನ ಕಟ್ತಿದ್ರು ಆ ಥರ ಸಿಮೆಂಟು ಕಂಬಿ ಉಪಯೋಗಿಸ್ತೇ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದ್ರದ್ದು ಬಂದು ನೋಡಿದಾಗ ಗೋಪಾಲ್ಜಿ ನೋಡಿ ಹೋದರು, ಪೂಜೆ ಮಾಡಿ ಎಲ್ಲ ಹೋದರು. ರಾಮ ಮಂದಿರ ಅದೇ ಥರ ಇಲ್ಲಿ ಹೇಗೆ 40 ಅಡಿ ಆಳ ತೆಗೆದ್ರೂ ಸಹ ಅಲ್ಲಿ ಮರಳೆ ಬರ್ತಾ ಇತ್ತು. ಮರಳೆ ಬಂದಾಗ ಏನು ಮಾಡಬೇಕು ಅಂತ ಅಲ್ಲಿರೋ ಇಂಜಿನಿಯರ್ಸ್ಗಳು ಮತ್ತು IIT ಇಡೀ ದೇಶದಲ್ಲಿ ಒಂದು 4-5 IITಗಳೆಲ್ಲ ತೀರ್ಮಾನ ಮಾಡಿ ಕಲ್ಲಿಂದು ಫೌಂಡೇಶನ್ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಪ್ಲಿಂತು ಅಂದರೆ ಕೆಳಗಡೆ ಬಂದು 40 ಅಡಿಗೂ 300 mm ಹಾಕಿ ಅದನ್ನು 200 mm ಕಂಪೇರ್ಸ್ ಮಾಡಿ ಆ ಥರ 48 ಕೋರ್ಸ್ ಮಾಡಿದ್ದಾರೆ.
48 ಕೋರ್ಸ್ ಮಾಡಿದ್ರು. ಅದ್ರ ಮೇಲ್ಗಡೆ ನಮ್ಮ ಕಲ್ಲು ಕೂರಿಸಿದ್ದಾರೆ, ಆ ಕ್ಲಿಂತಾಗಿ ಉಪಯೋಗಿಸಿದ್ದಾರೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಘನ ಅಡಿ ಅಂದರೆ ಕ್ಯೂಬಿಕ್ ಫೀಟ್ ಅಷ್ಟು ಕಲ್ಲು ಉಪಯೋಗ ಆಗಿದೆ ಅದರೊಳಗಡೆ. ಅದರಲ್ಲಿ ನಾವು ಹೆಚ್ಚಿಗೆ ಕರ್ನಾಟಕದಿಂದ ಸುಮಾರು 17,000 ಕಲ್ಲು ಕರ್ನಾಟಕದಿಂದ 90% ಅಂದರೆ ಸುಮಾರು 19,000 ರಿಂದ 20,000 ಕಲ್ಲು ಉಪಯೋಗ ಆಗಿದೆ. ಅದರಲ್ಲಿ 17,000ದಿಂದ 18,000 ಕಲ್ಲು ಕರ್ನಾಟಕದಿಂದ ಹೋಗಿದೆ. ಆ ಕಲ್ಲು ಬರಬೇಕಾದ್ರೆ ಗೋಪಾಲ್ಜಿ ಅವರು ನಮ್ಮನ್ನ ಸಂಪರ್ಕ ಮಾಡಿ ನೀವು ಮಾಡ್ಬೋದಾ ಅಂದಾಗ ನಾವು ಅಲ್ಲಿರೋ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ವಿ. ನಾವು ಆ ಸ್ಯಾಂಪಲ್ಸ್ ಕಳಿಸಿದಾಗ ನಮ್ಮ ಕರ್ನಾಟಕದ ಕಲ್ಲೇ, ಇಡೀ ದೇಶದಿಂದ ಬಂದಿತ್ತು ಕಲ್ಲುಗಳು, ನಮ್ಮ ಕರ್ನಾಟಕದ ಕಲ್ಲೇ ಪಾಸ್ ಆಗಿದ್ದು. ಕಾರಣ ಇಷ್ಟೇ, ಅದು ಚಳಿ ಗಾಳಿ ಇರ್ಬೋದು ಅಂತ ಹೇಳ್ತಾರಲ್ವಾ. ಸೀಸನ್ ವೈಸ್ ನಮ್ಮ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿದೆ ಅನ್ನೋ. ಆಮೇಲೆ ನಿಮ್ಮ ಮೂಲಕ ಈಗ ಧನಂಜಯ, ಈಗ ವಿಧಾನಸೌಧನೂ ನೀವು ನೋಡ್ಬೋದು, ಇಷ್ಟು ವರ್ಷ ಆದ್ರೂ ಬಣ್ಣ ಬದಲಾವಣೆ ಆಗಿಲ್ಲ. ಅದೇ ಕಲ್ಲೇ ನಾವು ಇಲ್ಲಿ ಉಪಯೋಗಿಸಿರೋದು. ಆ ಸಾದಹಳ್ಳಿ ಭಾಗದ್ದು, ದೇವನಹಳ್ಳಿ, ಸಾದಹಳ್ಳಿ, ಚಿಕ್ಕಬಳ್ಳಾಪುರ ಈ ಭಾಗದ ಕಲ್ಲೇ ಉಪಯೋಗಿಸಿರ್ಬೋದು. ಅದಕ್ಕೆ ನಾವು ಧನರಾಜು ಮತ್ತೆ ಅಂದ್ರೆ ನಿಮ್ಮ ಮೂಲಕ ಧನರಾಜ್ ಅವರು, ಮುನ್ರಾಜ್ ಅವರು ನಿಮ್ಗೆ ಇಲ್ಲಿಗೆ ಪರಿಚಯ ಮಾಡಿಸ್ತಾರೆ. ಇನ್ನ ಈ ಕಲ್ಲನ್ನ ಸಪ್ಲೈ ಮಾಡಿದಂತ ಕಾಂಟ್ರಾಕ್ಟರ್ ಧನರಾಜ್ ಅವರಲ್ವಾ? ನೀವು ಧನರಾಜ್ ಅವರ ಈ ಕಲ್ಲನ್ನ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಎಲ್ಲೆಲ್ಲಿಂದ ನೀವು ಇದನ್ನ ಸಂಗ್ರಹಿಸಿದ್ರಿ? ಒಂದು ಅಡಿಗಲ್ ಅಂತ ಒಂದು ಹಳ್ಳಿ, ಮತ್ತೆ ಗುಂಬ್ಳಾಪುರ, ಗೂಕಾನಹಳ್ಳಿ ಅಂತ ಹಳ್ಳಿಗಳಿಂದ ಪರ್ಚೇಸ್ ಮಾಡಿ ವಿವಿಧ ಬೇರೆ ಬೇರೆ ಫ್ಯಾಕ್ಟ್ರೀಸ್ ಅಲ್ಲಿ ಅದನ್ನ ಪ್ರೋಸೆಸ್ ಮಾಡಿ ಅಲ್ಲಿಂದ ವುಡನ್ ಕಟ್ ಮಾಡಿ 5 feet by 2.5 feet by 3 feet ಕಟ್ ಮಾಡಿ ವುಡನ್ ಪ್ಯಾಕಿಂಗ್ ಮಾಡಿ ಟ್ರಕ್ಕಲ್ಲಿ ಇನಿಷಿಯಲ್ ಆಗಿ ಸಪ್ಲೈ ಮಾಡಿದ್ರಿ. ಆಮೇಲೆ ಟ್ರಕ್ ಸೀಸನ್ನಲ್ಲಿ ಅವೈಲೇಬಲ್ ಇಲ್ಲ ಅಂದಾಗ ನಮ್ಮ ಪ್ರಧಾನಮಂತ್ರಿಗಳವರ PM ಆಫೀಸಿಂದ ನೃಪೇಂದ್ರ ಮಿಶ್ರಾ ಅವರು ಮತ್ತು L&T ಅವರು ಎಲ್ಲ ಸೇರಿ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರ ಹತ್ರ ಮಾತಾಡಿ ಅವರಿಂದ ನಮಗೆ ಟ್ರೈನಲ್ಲಿ ಕಲ್ಲು ಸಪ್ಲೈ ಮಾಡೋ ಅಂತ ವ್ಯವಸ್ಥೆ ಮಾಡಿಕೊಟ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.